ಹಲೋ ಬುದ್ದು ಮಕ್ಕಳ, ಎಲ್ರು ಹೇಗಿದ್ದೀರಾ? ನಾನ್ ನಿಮ್ಮ ಸೈನ್ಸ್ ಟೀಚರ್ ಅರ್ಚನಾ. ನಾನಿವತ್ತು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಜೊತೆ ಬಂದಿದ್ದೀನಿ. ಯಾವುದದು ಟಾಪಿಕ್ ಅಂತ ಹೇಳಿದ್ರೆ, ಮ್ಯಾಮ್ ಓದ್ತಾ ಇರ್ತೀವಿ ಮ್ಯಾಮ್, ಹಾಗೆ ನಿದ್ದೆ ಬಂದ್ಬಿಡುತ್ತೆ ಮ್ಯಾಮ್. ಮತ್ತೆ ಬೆಳಗ್ಗೆ ಎಲ್ಲ ಲೇಸಿನೆಸ್ ಇರುತ್ತೆ ಮ್ಯಾಮ್, ಟಯರ್ಡ್ನೆಸ್ ಇರುತ್ತೆ, ಸುಸ್ತಾಗಿರೋ ಥರ ಅನ್ಸುತ್ತೆ ಮ್ಯಾಮ್. ಬುಕ್ ಹಿಡ್ಕೊಂಡಿದ ತಕ್ಷಣ ನಿದ್ದೆ ಬರುತ್ತೆ ಮ್ಯಾಮ್, ಓದಬೇಕು ಅಂತ ಅನ್ಸಲ್ಲ. ಸೊ ಈ ಥರ ಎಲ್ಲ ಡಿಫಿಕಲ್ಟೀಸ್ನ ಫೇಸ್ ಮಾಡ್ತಿದ್ದೀವಿ ಮ್ಯಾಮ್. ಈ ಬ್ಯಾರಿಯರ್ಸ್ನೆಲ್ಲ ತೆಗ್ದು ಹಾಕ್ಬಿಟ್ಟು ಎಕ್ಸಾಮಿಗೆ ಕುತ್ಕೊಂಡು ಕರೆಕ್ಟಾಗಿ ಓದಬೇಕು. ಅದಕ್ಕೆ ನಮಗೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಬೇಕು ಅಂತ ಕೇಳ್ತಿರ್ತೀರಲ್ವಾ. ಸೊ ಅದಕ್ಕೋಸ್ಕರ ನಿಮ್ಮ ಲೇಸಿನೆಸ್, ಸ್ಲೀಪಿನೆಸ್, ಏನೆಲ್ಲ ಟಯರ್ಡ್ನೆಸ್ ಆಗುತ್ತೆ ಅಲ್ವಾ ನೀವು ಓದಬೇಕಾದ್ರೆ, ಅದನ್ನು ನಿಮ್ಮ ಮೈಂಡಿಂದ ತೆಗ್ದಾಕಿ ಮತ್ತು ನಿಮಗೆ ಎಲ್ಪ್ ಮಾಡೋದಕ್ಕೋಸ್ಕರ ನಾನು ಈ ವಿಡಿಯೋ ಮುಖಾಂತರ ಬಂದಿದ್ದೀನಿ. ಸೊ ಹಾಗಿದ್ರೆ ತಡ ಮಾಡದೆ ಬನ್ನಿ, ಪಟಾಪಟ್ ಏನೆಲ್ಲ ಇದೆ ನಮ್ಮ ಕೀ ಟಿಪ್ಸ್ಗಳು ಅಂತ ಕಲಿಯೋಣ. ಸೊ ಮೊದಲನೇದು ಬಂದ್ಬಿಟ್ಟು ಮಕ್ಕಳ, ಇದು ಎಲ್ರಿಗೂ ಸರ್ವೇ ಸಾಮಾನ್ಯ. ಏನು ಅಂತ ಹೇಳಿದ್ರೆ, ಚೆನ್ನಾಗಿ ಹೆವಿ ಫುಡ್ ತಗೋತಿದ್ದೀವಿ ಅಂತ ಹೇಳಿದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಮಧ್ಯಾಹ್ನ ಸರಿಯಾಗಿ ಊಟ ಮಾಡಿದ್ದೀವಿ ಅಂತ ಅಂದ್ಕೊಳ್ಳಿ, ಆಯಿತಾ. ನಿಮಗೆ ಇವಾಗ ಲೆಟ್ಸೆ ನೀವು ನಾರ್ಮಲಾಗಿ ಎಷ್ಟು ಊಟ ಮಾಡ್ತಿದ್ದೀರಾ ಅದಕ್ಕಿಂತ ಜಾಸ್ತಿ ಫುಡ್ಡನ್ನ ತಿಂದಾಗ, ಏನೋ ನಿಮ್ಮ ಅಮ್ಮ ಬಂದ್ಬಿಟ್ಟು ಫೇವ್ರೆಟ್ ಯಾವುದೋ ನಿಮಗಿಷ್ಟ ಆಗಿರೋ ಅಂತಹ ಫುಡ್ ಮಾಡಿದ್ದಾರೆ. ಸೊ ಏನು ಮಾಡ್ತೀರಾ, ಜಾಸ್ತಿ ತಿಂದಿರ್ತೀರಾ ಅಂತ ಅಂದ್ಕೊಳ್ಳಿ, ಓಕೆನಾ. ತಿಂದಾಗ ಏನಾಗುತ್ತೆ, ಸ್ವಲ್ಪ ಹೊತ್ತಿಗೇನೆ ಮಲಗಬೇಕು ಅಂತ ನಿದ್ದೆ ಬರೋದಕ್ಕೆ ಶುರು ಮಾಡುತ್ತೆ ಅಲ್ವಾ, ಯಾನಿಂಗ್ ಆಕಳಿಸೋದೆಲ್ಲ ಶುರು ಆಗುತ್ತೆ. ಸೊ ಅವಾಗ ಮಧ್ಯಾಹ್ನ ಟೈಮಲ್ಲಿ ಅಥವಾ ನೀವು ನೈಟ್ ಅಥವಾ ಬೆಳಿಗ್ಗೆನೋ ನಿಮಗೆ ಎಷ್ಟು ಬೇಕೋ ಅಷ್ಟಕ್ಕಿಂತ ಜಾಸ್ತಿ ತಿಂದಾಗ ಏನಾಗುತ್ತೆ, ನಿದ್ದೆ ಆಟೋಮೆಟಿಕ್ಕಾಗಿ ಬರ್ತಾ ಇರುತ್ತೆ. ಸೊ ಏನು ಸಜೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ, ಲಿಮಿಟೆಡ್, ನಿಮಗೆ ಎನರ್ಜಿಗೆ ಎಷ್ಟು ಬೇಕಾಗಿರುತ್ತೆ ಅಷ್ಟು ನಿಯಮಿತವಾಗಿ ಊಟನ ಮಾಡಬೇಕು, ಓಕೆನಾ. ಸೊ ಮಧ್ಯಾಹ್ನದಲ್ಲಿ ಯಾರೇ ಸ್ವಲ್ಪ ಹೆವಿ ಫುಡ್ ತೊಗೊಂಡ್ರು ಎಲ್ರಿಗೂ ನಿದ್ದೆ ಬಂದೇ ಬರುತ್ತೆ, ಅದು ಕಾಮನ್, ನಾವು ಅವಾಯ್ಡ್ ಮಾಡೋದಕ್ಕೆ ಆಗಲ್ಲ. ಆದರೆ ಏನನ್ನು ಅವಾಯ್ಡ್ ಮಾಡ್ಬೋದು ಅಂತ ಹೇಳಿದ್ರೆ, ನೀವು ಒಂದೇ ಸರಿ ಕುತ್ಕೊಂಡ್ಬಿಟ್ಟು ಇವಾಗ 10 ಚಪಾತಿನ ತಿಂತೀರಾ ಅಂತ ಅಂದ್ಕೊಳ್ಳಿ, ಓಕೆನಾ. ಅದ್ರ ಬದಲು ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ, ಸೊ ನೀವೇನು ಮಾಡಿ, ಅಟ್ ಎ ಟೈಮ್ 2 ಚಪಾತಿ ತಿನ್ನಿ, ಬ್ರೇಕ್ ಕೊಡಿ. ನಿಮಗೆ ಹಸ್ವಾಗತ್ತಾ, ಇನ್ನು 2 ಚಪಾತಿ ಆಮೇಲೆ ತೊಗೊಂಡು ತಿನ್ನಿ, ಓಕೆನಾ. ಒಂದೇ ಸಾರಿ ಇಷ್ಟು ಊಟ ಮಾಡೋದಕ್ಕಿಂತ ಲಿಮಿಟೆಡಾಗಿ ನೀವೇನು ಮಾಡ್ಬೋದು, ಒಂದೇ ಸಲ ತಿನ್ನೋದಕ್ಕಿಂತ ಟೈಮ್ಗೂ ನೀವು ತಿನ್ಬೋದು. 2 ಅವರ್ ಬ್ರೇಕ್ ಕೊಡ್ತೀನಿ, ಆಮೇಲೆ ತಿಂತೀನಿ ಇನ್ನು ಸ್ವಲ್ಪ, ಈ ಥರ ಟೈಮ್ ಕೊಟ್ಟು ತಿನ್ನೋದ್ರಿಂದ ಏನಾಗುತ್ತೆ, ಎನರ್ಜಿ, ನಿಮ್ಮ ಬಾಡಿಗೆ ಏನು ಆಕ್ಸಿಜನ್ ಬೇಕಾಗಿರುತ್ತೆ ಅಲ್ವಾ ಡೈಜೆಷನ್ ಮಾಡೋದಕ್ಕೆ, ಅದು ಏನಾಗುತ್ತೆ, ಕಡಿಮೆ ಆಗುತ್ತೆ. ನಿಮಗೆ ಡ್ರೌಸಿನೆಸ್, ನಿದ್ದೆ ಏನೆಲ್ಲ ಬರುತ್ತೆ ಅಂತ ಹೇಳ್ತಿರಲ್ಲ, ಅದು ಅವಾಯ್ಡ್ ಆಗುತ್ತೆ. ಸೊ ನೀವೇನು ಮಾಡಿ, ನಿಯಮಿತವಾಗಿ ಊಟನ ಮಾಡಿ. ನಿಮ್ಮ ಏನು ದೇಹಕ್ಕೆ ಎಷ್ಟು ಆರೋಗ್ಯಕರವಾಗಿರುತ್ತೋ ಅಷ್ಟು ಮಾತ್ರ ಫುಡ್ಡನ್ನ ಊಟ ಮಾಡಿ, ಅತಿಯಾಗಿ ಎಲ್ಲ ತಿನ್ನಕ್ಕೆ ಹೋಗಬೇಡಿ. ಇನ್ನು ಒಂದು ಕಾಮನ್ ಮಿಸ್ಟೇಕ್ ಅಂತ ಹೇಳಿದ್ರೆ, ಯಾವ ಬೆಡ್ ಮೇಲೆ ಮಲಗ್ತೀವಿ ಅದೇ ಬೆಡ್ ಮೇಲೆ ಓದೋದಕ್ಕೆ ಕೂರ್ತೀವಿ, ಓಕೆನಾ. ಅವಾಗ ಏನಾಗುತ್ತೆ, ನಮ್ಮ ಮೈಂಡ್ ಹೇಳ್ತಿರುತ್ತೆ, ಸೊ ಮಲ್ಗಿ ಇದು ನಿಮ್ಮದೇ ಬೆಡ್ ಅಂತ ಏನು ಮಾಡಿಬಿಡ್ತೀರಾ, ಒಂದು 5 ನಿಮಿಷ ಓಪನ್ ಮಾಡಿರೋ ಬುಕ್ಕನ್ನು ಹಾಗೆ ಕ್ಲೋಸ್ ಮಾಡಿಬಿಟ್ಟು ಮಲಗಿಬಿಡ್ತೀರಾ. ಸೊ ನೀವೇನು ಮಾಡಬೇಕು, ಎಲ್ಲಿ ಮಲಗ್ತೀರಾ ಅದೇ ಪ್ಲೇಸಲ್ಲಿ ಓದೋದಕ್ಕೆ ಕೂರಬೇಡಿ ಮಕ್ಕಳ, ಓಕೆನಾ. ಸೊ ನೀವೇನು ಮಾಡಬೇಕು, ಕುಷನ್ ಥರ ಸ್ಮೂತಾಗಿರೋ ಸರ್ಫೇಸ್ ಮೇಲೆಲ್ಲ ಕೂತ್ಕೊಂಡು ಓದಬೇಡಿ, ಓಕೆನಾ. ನೀವೇನು ಮಾಡಬೇಕು, ಸಾಲಿಡ್ ನೆಲದ ಮೇಲೆ ಅಥವಾ ಚೇರ್ ಮೇಲೆ ಕೂತ್ಕೊಂಡು ಓದೋ ಅಂತ ಅಭ್ಯಾಸನ ಮಾಡ್ಕೋಬೇಕು. ಅವಾಗ ನಿಮ್ಗೆ ಏನಾಗುತ್ತೆ, ನಿಮ್ಮ ನಿದ್ದೆ ಏನು ಬರ್ತಿದೆಯಲ್ಲ ಅದು ಅವಾಯ್ಡ್ ಆಗುತ್ತೆ. ಸೊ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ನಮ್ಮ ಬ್ರೈನಿಗೆ ಇಂಧನ ಬೇಕು. ಗಾಡಿ ಅಥವಾ ವೆಹಿಕಲ್ ಏನು ಮೂವ್ ಆಗಬೇಕು ಅಂತ ಹೇಳಿದ್ರೆ ಏನು ಮಾಡ್ತೀವಿ, ಡೀಸೆಲ್, ಪೆಟ್ರೋಲ್ ಈ ಥರ ಎಲ್ಲ ಹಾಕ್ತೀವಲ್ವಾ. ಸೊ ನಮ್ಮ ಬ್ರೈನ್ ಕೂಡ ವರ್ಕ್ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೂ ಫ್ಯೂಯಲ್ ಬೇಕು, ಡೀಸೆಲ್, ಪೆಟ್ರೋಲ್ ಅಲ್ಲ, ಇನ್ನು ಆಲ್ಟರ್ನೇಟಿವ್ ವೇ ಅಲ್ಲಿ ಬೇಕು. ಏನದು ಅಂತ ಹೇಳಿದ್ರೆ ನಮ್ಮ ವಾಟರ್ ಬೇಕು. ಏನದು ಅಂತ ಹೇಳಿದ್ರೆ ನೀರು ಬೇಕು, ಓಕೆನಾ. ನಿಮ್ಮ ಬಾಡಿ ಯಾವಾಗ್ಲೂ ಹೈಡ್ರೇಟೆಡ್ ಆಗಿರಬೇಕು, ಓಕೆನಾ. ನೀರನ್ನು ಅವಾಗ ಕುಡಿತಾ ಇರಬೇಕು. ನೀವು ಓದೋದಕ್ಕೆ ಕೂತಿದ್ದೀರಾ ಅಂತ ಹೇಳಿದ್ರೆ 1 ಬಾಟಲಲ್ಲಿ ಅಥವಾ 1 ಗ್ಲಾಸ್ ಆಫ್ ವಾಟರನ್ನು ಪಕ್ಕದಲ್ಲಿ ಇಟ್ಕೋಬೇಕು, ಓಕೆನಾ. ನೀವು ಅವಾಗ ನೀರನ್ನು ಕುಡಿತಾ ಇದ್ದರೆ ನಿಮ್ಮ ಬ್ರೈನಿಗೆ, ಮೆದುಳಿಗೆ ರಕ್ತ ಸಂಚಲನ, ಏನೋ ಫ್ಲೋ ಆಫ್ ಬ್ಲಡ್ ಏನಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್
ತುಂಬ ಸುಲಭವಾಗಿ ಆಗ್ತಾ ಇರುತ್ತೆ. ನಿಮ್ಮ ಬ್ರೈನಿಗೆ ರಕ್ತ ಸಂಚಲನ ಆರಾಮಾಗಿ ಆಗ್ತಾ ಇರುತ್ತೆ. ಸೊ ನಿಮ್ಗೆ ಅವಾಗ ಡ್ರಿಸಿನೆಸ್ ಅಥವಾ ನಿದ್ದೆ ಮಾಡೋ ಅಂಥ ಮಂಪರು ಬರೋದಿಲ್ಲ. ಸೊ ಯಾವಾಗಲೂ ಬಾಡಿ ಏನಾಗಿರಬೇಕು, ಹೈಡ್ರೇಟ್ ಆಗಿರಬೇಕು. ಹೈಡ್ರೇಟ್ ಆಗಿರ್ಬೇಕಂತ ಹೇಳಿದ್ರೆ ಏನು ಮಾಡಬೇಕು, ನೀರು ಚೆನ್ನಾಗಿ ಕುಡಿಬೇಕು. ಓಕೆ, ನೆಕ್ಸ್ಟು ಅವಾಗಲೇ ಹೇಳಿರೋ ಥರ ಹೆವಿ ಮೀಲ್ ತಿನ್ನಬೇಡಿ. ನೀವು ಓದೋಕ್ಕೆ ಕೂರೋದಕ್ಕಿಂತ ಮುಂಚೆ ಒಂದೇ ಸಾರಿ ಏನು ರಾತ್ರಿದು ಬೆಳಗ್ಗೆದು ಮಧ್ಯಾಹ್ನದೂ ತಿಂದ್ಬಿಟ್ಟು ಕುತ್ಕೊಂಡು ಓದಿದ್ರೆ ನೀವು ಆರಾಮಾಗಿ ಮಲಗ್ತೀರಾ. ಓಕೆನಾ? ಆ ಥರ ಮಾಡಬೇಡಿ. ಸ್ವಲ್ಪ ನಿಯಮಿತವಾಗಿ ಊಟ ಮಾಡಿ. ನೀವು ಆರೋಗ್ಯವಾಗಿರಬೇಕು ಅಂತೇಳಿದ್ರೆ ಎಷ್ಟು ರೆಕಮೆಂಡೆಡ್ ಫುಡ್ ಇದೆ ಅಷ್ಟು ಮಾತ್ರ ತಿನ್ನಿ. ಸೊ ನಮಗಿದು ಇಷ್ಟ ಫುಡ್ ಅಂತ ಹೇಳ್ಬಿಟ್ಟು ಹೆವಿಯಾಗಿ ತಿನ್ನೋದಕ್ಕೆ ಹೋಗಬೇಡಿ. ಓಕೆನಾ? ಎಸ್ಪೆಷಲಿ ನೀವು ಇವಾಗ ಓದೋಕ್ಕೆ ಕೂತ್ಕೋತಿದ್ದೀರಾ ಅಂತ ಹೇಳಿದ್ರೆ ಸ್ವಲ್ಪ ಫುಡ್ಡನ್ನು, ಸಾಲಿಡ್ ಫುಡ್ಡನ್ನು ಅವಾಯ್ಡ್ ಮಾಡಿ. ಯಾವ ಥರ ಅಂತ ಹೇಳಿದ್ರೆ ನೀವು ಸ್ವಲ್ಪ ಫ್ರೂಟ್ಸ್ ತೊಗೊಳ್ಳಿ ಅಥವಾ ವೆಜ್ಜೀಸ್, ಸ್ಪ್ರೌಟ್ಸ್ ಈ ಥರ ಲೈಟಾಗಿರೋ ಫುಡ್ಡನ್ನು ತಿಂದ್ಬಿಟ್ಟು ಓದೋದಕ್ಕೆ ಕೂತ್ಕೊಳ್ಳಿ. ನೀವು ಮಲ್ಗೋಕೆ ಹೋಗೋಕ್ಕಿಂತ 2 ಅವರ್ ಮುಂಚೆ, 1 ಅವರ್ ಮುಂಚೆ ಏನು ಮಾಡಿ, ನಿಮಗೆ ಹೊಟ್ಟೆ ತುಂಬುವಷ್ಟು ಆರಾಮಾಗಿ ಕೂತ್ಕೊಂಡು ಊಟ ಮಾಡಿ. ಓಕೆನಾ? ಓಕೆ, ನೆಕ್ಸ್ಟ್ ಇವಾಗ ಸ್ಮಾರ್ಟ್ ಸ್ನ್ಯಾಕಿಂಗ್ ಅಂತ ಹೇಳಿದೆ ಅಲ್ವಾ. ನಮ್ಮ ಫ್ರೂಟ್ಸ್ ಏನು ಬರುತ್ತೆ ಅಥವಾ ನಟ್ಸ್ ಏನು ಬರುತ್ತೆ, ಸ್ಪ್ರೌಟ್ಸ್ ಏನು ಬರುತ್ತೆ, ಇವೆಲ್ಲ ಹೆಲ್ದಿ ಮತ್ತು ನೀವು ಆ್ಯಕ್ಟಿವ್ ಆಗಿರೋದಕ್ಕೆ, ಎಸ್ಪೆಷಲಿ ಓದೋವಾಗ ನಿಮ್ಮ ಬ್ರೈನ್ ಆ್ಯಕ್ಟಿವ್ ಆಗಿರೋದಕ್ಕೆ ಎಲ್ಪ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ನಾವು ಕೂತ್ಕೊಂಡು ಓದ್ತಿರ್ತೀವಲ್ಲ ಆ ಏರಿಯಾ ಬಗ್ಗೆ ಮಾತಾಡ್ತಿದ್ದೀವಿ. ಬೆಳಕು ಮತ್ತು ಗಾಳಿ ಬಗ್ಗೆ ಮಾತಾಡ್ತಿದ್ದೀವಿ. ಸೊ ನಮಗೆ ಕತ್ಲೆ ಆಗಿದ ತಕ್ಷಣವೇ ನಮ್ಮ ಬ್ರೈನ್ ಬಂದುಬಿಟ್ಟು ಒಂದು ಹಾರ್ಮೋನನ್ನು ರಿಲೀಸ್ ಮಾಡುತ್ತೆ. ಯಾವುದು ಅಂತ ಹೇಳಿದ್ರೆ ಮೆಲೋಟೋನಿನ್ ಅಂತ ಒಂದು ಹಾರ್ಮೋನ್ ಇದೆ ಮಕ್ಕಳ. ಅದು ಕತ್ಲೆ ಆಗಿದೆ ಅಂತ ಹೇಳಿದ್ರೆ ನಮಗೆ ಬ್ರೈನಿಗೆ ಸಿಗ್ನಲ್ ಕೊಡ್ತಿದೆ. ಸೊ ಇದು ಮಲಗುವ ಸಮಯ ಅಂತ ಹೇಳಿಬಿಟ್ಟು ಮೆಲೋಟೋನಿನ್ ಅನ್ನೋ ಹಾರ್ಮೋನ್ ಅಥವಾ ಕೆಮಿಕಲನ್ನು ರಿಲೀಸ್ ಮಾಡುತ್ತೆ. ಅದನ್ನು ಬಂದುಬಿಟ್ಟು ಏನಾಗುತ್ತೆ, ನಿದ್ದೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಾವು ಕತ್ಲೆ ಬೆಳಕಲ್ಲಿ ಓದ್ತಾ ಇದ್ದೀವಿ ಅಂತ ಹೇಳಿದ್ರೆ ಕತ್ಲೆ ಜಾಗದಲ್ಲಿರೋ ಅಂಥ ಡಾರ್ಕ್ ಏರಿಯಾದಲ್ಲಿ ಅಥವಾ ಡಾರ್ಕ್ ರೂಮಲ್ಲಿ ಕೂತ್ಕೊಂಡು ಓದ್ತಿದ್ದೀವಿ ಅಥವಾ ಡಿಮ್ ಲೈಟ್ ಇದೆ ಅಂತ ಹೇಳಿದ್ರೆ ನಮಗೆ ನಿದ್ದೆ ಮಾಡೋದಕ್ಕೆ ಅಷ್ಟು ಸಾಕು ಮಕ್ಕಳ. ಸೊ ಮೆಲಟೋನಿನ್ ಸೆಕ್ರೀಟ್ ಆಗಿಬಿಡುತ್ತೆ, ನಮ್ಮ ಬ್ರೈನ್ ಹೇಳುತ್ತೆ ಆರಾಮಾಗಿ ಹೋಗಿ ಮಲಗು, ಇವಾಗ ಕತ್ಲಾಗಿದೆ ಅಂತ. ಸೊ ಆ ಥರ ಮಾಡಬೇಡಿ. ಸೊ ರೂಮಲ್ಲಿ ತುಂಬ ಚೆನ್ನಾಗಿ ಬೆಳಕಿರಬೇಕು ಅಥವಾ ಕಿಟಕಿ ಏನಾದರೂ ಇದ್ದರೆ ಓಪನ್ ಮಾಡಿ ಆರಾಮಾಗಿ ಕೂತ್ಕೊಂಡು ಓದಬೇಕು. ನೆಕ್ಸ್ಟ್ ಬಂದುಬಿಟ್ಟು ಫ್ರೆಶ್ ಏರ್ ಇರಬೇಕು, ಗಾಳಿ ಬೇಕು ಮಕ್ಕಳ. ಆರಾಮಾಗಿ ಗಾಳಿ ಆಡ್ತಾ ಇದ್ದರೆ ಆಕ್ಸಿಜನ್ ಏನು ಮಾಡುತ್ತೆ, ಹಿಮೋಗ್ಲೋಬಿನ್ ನಮ್ಮ ರಕ್ತನ ಎಲ್ಲ ಕಡೆ ಆರಾಮಾಗಿ ಸಂಚಲನ ಮಾಡಿಸುತ್ತೆ. ಸೊ ಬ್ಲಡ್ ಎಲ್ಲ ಕಡೆ ಸರ್ಕ್ಯುಲೇಟ್ ಆಗ್ತಿದೆ ಅಂತ ಹೇಳಿದ್ರೆ ಬಾಡಿ ಆ್ಯಕ್ಟಿವ್ ಆಗಿರುತ್ತೆ, ಬ್ರೈನ್ ಆ್ಯಕ್ಟಿವ್ ಆಗಿರುತ್ತೆ, ನೀವು ಕೂತ್ಕೊಂಡು ಓದ್ತೀರಾ. ಸೊ ನೆಕ್ಸ್ಟು ಬಂದುಬಿಟ್ಟು ಇದು ಎಕ್ಸೆಪ್ಷನಲ್, ಬಟ್ ಆದರೂ ನಿಮಗೆ ಹೇಳ್ಕೊಡ್ತಿದ್ದೀನಿ. ಏನು ಗೊತ್ತಾ ಮಕ್ಕಳ, ಇವಾಗ ರೂಮ್ ಟೆಂಪರೇಚರ್ ನಾವೆಲ್ಲಿ ಕೂತ್ಕೊಂಡು ಓದ್ತಿರ್ತೀವಲ್ಲ ಆ ಟೆಂಪ್ರೇಚರ್ ಬಂದುಬಿಟ್ಟು ಒಂದು 22 ಡಿಗ್ರಿ ಸೆಲ್ಸಿಯಸ್ಸಿಂದ 25 ಡಿಗ್ರಿ ಸೆಲ್ಸಿಯಸ್ ಇದೆ ಅಂತ ಹೇಳಿದ್ರೆ, ಸ್ವಲ್ಪ ತಣ್ಣಗಿರೋ ಟೆಂಪರೇಚರ್ ತಾಪಮಾನ ಇದೆ ಅಂತ ಹೇಳಿದ್ರೆ ನಮ್ಮ ಬಾಡಿ ಸ್ಟಿಫ್ ಆಗಿರುತ್ತೆ. ಸೊ ನಿದ್ದೆ ಬರಲ್ಲ. ಇವಾಗ ಏನಾದರೂ ವಾರ್ಮ್ ಟೆಂಪ್ರೇಚರ್ ಇದೆ, ಸ್ವಲ್ಪ ಬಿಸಿಯಾದ ತಾಪಮಾನ ಇದೆ ಅಂತ ಹೇಳಿದ್ರೆ ನಮಗೆ ನಿದ್ದೆ ಬರೋ ಅಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸ್ವಲ್ಪ ಕೂಲಿಂಗ್ ಟೆಂಪ್ರೇಚರ್ ಇದ್ದರೆ, ತಣ್ಣಗಿರೋ ಅಂತಹ ತಾಪಮಾನ ಇದ್ದರೆ ನಮ್ಮ ಬಾಡಿ ಸ್ಟಿಫ್ ಆಗಿರುತ್ತೆ, ನಿದ್ದೆ ಅಷ್ಟು ಸುಲಭವಾಗಿ ಬರಲ್ಲ. ಏನು ಚಳಿ ವಾತಾವರಣ ಇದೆ ಅಂತ ಹೇಳ್ತೀವಲ್ವ, ಚಳಿಗಾಲ, ವಿಂಟರ್ ಸೀಸನ್ ಅಂತೆಲ್ಲ, ಆ ಥರ ಟೆಂಪ್ರೇಚರ್ ಇದ್ದರೆ ಚೆನ್ನಾಗಿರುತ್ತೆ ಅಂತ. ಇದು ಒಂದು ಎಕ್ಸೆಪ್ಷನಲ್. ನಿಮಗೆ ಓಕೆ ಮ್ಯಾಮ್ ಆ ಫೆಸಿಲಿಟೀಸ್ ಎಲ್ಲ ಇಲ್ಲ, ನಾವು ನಾರ್ಮಲ್ ಟೆಂಪ್ರೇಚರಲ್ಲಿ ಹೇಗಿದ್ದೀವಿ ಅದಲ್ಲೇ ಕೂತ್ಕೊಂಡು ಓದ್ತೀವಿ ಅಂತ ಹೇಳಿದ್ರು ಫೈನ್ ಮಕ್ಕಳ, ಓಕೆನಾ, ತೊಂದರೆ ಇಲ್ಲ. ಸೊ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಸ್ಟ್ರಾಟಜಿಕ್ ಮೂಮೆಂಟ್. ಏನಂತ ಹೇಳಿದ್ರೆ, ಸೊ ನಿದ್ದೆ ಬರ್ತಿದೆ ಅಂತ ಹೇಳಿದ್ರೆ ನಮ್ಮ ಮನೆಗಳಲ್ಲೆಲ್ಲ ಹೇಳ್ತಾರಲ್ವಾ, ಹೋಗಿ ಒಂದು ಕಾಫಿನೋ ಅಥವಾ ಟೀನೋ ಕುಡೀರಿ, ರಿಫ್ರೆಶ್ ಆಗ್ತೀರಿ ಅಂತ. ಆ ಥರ ಏನಿಲ್ಲ. ಸ್ವಲ್ಪ ಕೆಫಿನ್ ಕಂಟೆಂಟ್ ಬಾಡಿಯಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಡಾಕ್ಟರ್ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಕಾಫಿ ಟೀ ಎಲ್ಲ ಕಡಿಮೆ ಮಾಡಿ ನಿಮ್ಮ ಬಾಡಿಯಲ್ಲಿ ಕೆಫಿನ್ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ ಅಷ್ಟೇ. ಸೊ ನಾವೇನು ಮಾಡಬೇಕು, ನಿದ್ದೆ ಬರ್ತಿದೆ ಬಟ್ ಓದೋದಿದೆ, ನಮಗೆ ಎಕ್ಸಾಮ್ ಹತ್ರ ಬರ್ತಿದೆ ಅನ್ನೋದಿದ್ದರೆ ಆ ಜಾಗದಿಂದ ಎದ್ದೇಳಬೇಕು, ಸ್ವಲ್ಪ ವಾಕ್ ಹೋಗಬೇಕು, ಬಾಡಿನ ಸ್ಟ್ರೆಚ್ ಮಾಡಬೇಕು. ಆವಾಗ ನಿಮಗೆ ಸ್ವಲ್ಪ ರಿಲೀಫ್ ಅಂತ ಅನಿಸುತ್ತೆ. ನೀವು ಕೂಡ ನಿದ್ದೆ ಬರ್ತಿದೆ ಅಂತ ಹೇಳಿದ್ರೆ ಆ ಜಾಗದಿಂದ ಎದ್ದೇಳಬೇಕು, ಒಂದು ರೌಂಡ್ ವಾಕ್ ಹೋಗಬೇಕು, ಫ್ರೆಶ್ ಏರ್ ಸಿಗುತ್ತೆ, ಓಕೆನಾ. ಸೊ ಇಲ್ಲ ಬಾಡಿನ ಸ್ಟ್ರೆಚ್ ಮಾಡಬೇಕು. ಓಕೆ, ಈ ಥರ ಸ್ಟ್ರೆಚ್ ಮಾಡ್ತಿದ್ದಾರಲ್ಲ ಆ ಥರ ಮಾಡಬೇಕು.
ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ, ತಣ್ಣಗಿರೋ ಕೋಲ್ಡ್ ವಾಟರ್ ಇರುತ್ತೆ ಅಲ್ವಾ, ತಣ್ಣಗಿರೋ ನೀರಿರುತ್ತೆ ಅಲ್ವಾ, ಆ ನೀರಿಂದ ನೀವೇನು ಮಾಡಿ ಮುಖನ ತೊಳಿಬೇಕು. ಆವಾಗ ನಿದ್ದೆ ಮಂಪರು ಏನಿರುತ್ತೆ ಓಟೋಗಿರುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಅಥವಾ ಮುಖನ ತೊಳಿರಿ, ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಹೀಗೆ ಫಾಸ್ಟಾಗಿ ನಿಮ್ಮ ನೀರನ್ನು ಏನು ಮುಖದ ಮೇಲೆ ಚಿಮ್ಸೋದು ಅಂತ ಹೇಳ್ತಾರಲ್ವಾ, ಸ್ಪ್ಲಾಶ್ ಮಾಡಿ ಅಂತ ಹೇಳ್ತಾರೆ. ಸೊ ಆ ಥರ ಮಾಡಿದ್ರೆ ನಿದ್ದೆ ಕೂಡ ಕಂಟ್ರೋಲ್ ಆಗುತ್ತೆ. ನೆಕ್ಸ್ಟ್ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಡೀಪ್ ಬ್ರೀತಿಂಗ್ ಅಂತ ನಮಗೆ ಆಕಳಿಸೋದು ಅಥವಾ ಯಾನಿಂಗ್ ಈ ಥರ ಎಲ್ಲ ಯಾವಾಗ ಯಾನ್ ಅಂತ ಹೇಳ್ತೀವಲ್ವಾ, YAWN. ಸೊ ಇದು ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ಆಕ್ಸಿಜನ್ ಕೊರತೆ ನಮ್ಮ ಬಾಡಿಯಲ್ಲಿ ಇದ್ದಾಗ ಇದು ಜಾಸ್ತಿ ಆಗುತ್ತೆ. ಸೊ ಡೀಪಾಗಿ ಉಸಿರನ್ನ ತಗೊಂಡು ಆಚೆ ಬಿಡ್ತಾ ಇದ್ದರೆ ನಮಗೆ ಫ್ರೆಶನ್ ಅಪ್ ಅಂತ ಅನಿಸುತ್ತೆ. ಇದು ಕೂಡ ನೀವು ಟ್ರೈ ಮಾಡಬಹುದು, ಓಕೆನಾ, ನಿದ್ದೆ ಬರ್ತಿದೆ ಅಂತ ಹೇಳಿದ್ರೆ. ಓಕೆ, ಇನ್ನು ಕೆಲವು ಮಕ್ಕಳು ಹೇಗಪ್ಪ ಅಂತ ಹೇಳಿದ್ರೆ, ಒಂದು ದಿನ 10 ಗಂಟೆಗೆ ಮಲಗ್ತೀವಿ ಮ್ಯಾಮ್, ನೆಕ್ಸ್ಟ್ ಡೇ 11 o'clock ಮಲಗ್ತೀವಿ, ಇಲ್ಲ 9ಗೆ ಮಲಗಿಬಿಡ್ತೀವಿ ಮ್ಯಾಮ್. ಒಂದು ರುಟೀನ್ ಇರಲ್ಲ, ಓಕೆನಾ, ಯಾವಾಗ ಬೇಕಾವಾಗ ಮಲಗೋದು, ಯಾವಾಗ ಬೇಕಾವಾಗ ಹೇಳೋದು, ಈ ಥರ ಇರುತ್ತೆ. ಪ್ರಾಪರಾಗಿ ಒಂದು ಟೈಮಿಂಗ್ಸ್ ಅಥವಾ ಹವ್ಯಾಸ ಇರಲ್ಲ. ಈ ಥರ ನೀವು ಡೈಲಿ ಒಂದೊಂದು ದಿನ ಮಲಗೋದು, ಒಂದೊಂದು ಟೈಮಲ್ಲಿ ಹೇಳೋದು, ಈ ಥರ ಫ್ಲಕ್ಚುಯೇಟ್ ಆಗ್ತಾ ಇದ್ದರೆ ನಿಮ್ಮ ಬಾಡಿ ಏನಾಗುತ್ತೆ, ಆ್ಯಕ್ಟಿವ್ ಆಗಿರಲ್ಲ, ಏನು ಲೇಸಿನೆಸ್ ಇರುತ್ತೆ, ಟಯರ್ಡ್ನೆಸ್ ಇರುತ್ತೆ, ಓಕೆನಾ. ಅದಕ್ಕೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಒಂದು ಪ್ರಾಪರ್ ಆಗಿರುವಂತಹ ಟೈಮನ್ನು ಫಿಕ್ಸ್ ಮಾಡ್ಕೊಳ್ಳಿ. ಯಾವ ಥರ ಅಂತ ಹೇಳಿದ್ರೆ, ಸೊ 10:30ಗೆ ನಾನು ಮಲಗ್ತೀನಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು 10:30ಗೆ ಡೈಲಿ ಮಲಗಬೇಕು. ಸೊ 6 AM ಎದ್ದೇಳ್ತೀನಿ ಅಂತ ಹೇಳಿದ್ರೆ 6 AM ಎದ್ದೇಳಬೇಕು. ಸೊ ನಮ್ಮ ಏಜ್ ಮಕ್ಕಳಿಗೆ ಏನಿವಾಗ 15-16 ಇಯರ್ಸ್ ಅಂತ ಇರ್ತೀರಲ್ವಾ, SSLC ಮಕ್ಕಳು, ಸೊ ನಿಮಗೆ ಅವಶ್ಯಕತೆ ಇದೆ ಮಕ್ಕಳ, ಮಿನಿಮಮ್ 7 hours ನಿದ್ದೆ ಬೇಕೇ ಬೇಕು. ಸೊ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ನೀವು 8 ಗಂಟೆಗಳ ಕಾಲ ಆರಾಮಾಗಿ ಮಲಗಿ, ಓಕೆನಾ. ನೀವು ನೈಟ್ ಟೈಮ್ ಬೆಡ್ ಟೈಮ್ ಅಂತ ಏನಿದೆ ಅಲ್ವಾ, ಸೊ ಆ ಟೈಮಲ್ಲಿ ನೀವು ಆರಾಮಾಗಿ ಮಲಗಿದ್ರೆ 8 hour, ನಿಮಗೆ ಬೆಳಗ್ಗೆ ಏನು ಸುಸ್ತಾಗಿರೋ ಥರ, ಟಯರ್ಡ್ ಆಗಿರೋ ಥರ ಏನೂ ಇರಲ್ಲ. ಆಮೇಲೆ ಮಧ್ಯ ನಿದ್ದೆ ಬರುತ್ತೆ ಮ್ಯಾಮ್ ಅಂತ ಹೇಳ್ತಿರಲ್ಲ, ಆ ಥರ ಏನೂ ಇರಲ್ಲ, ಓಕೆನಾ. ಸೊ ಇದನ್ನು ನೀವು ಒಂದು ರುಟೀನ್ ಮಾಡ್ಕೋಬೇಕು, ರುಟೀನ್ ಅಂತ ಹೇಳ್ತೀವಿ, ಅದನ್ನು ಫಾಲೋ ಅಪ್ ಮಾಡಬೇಕು. ನೆಕ್ಸ್ಟ್ ನೀವು ಏನು ಒಂದು ಟೈಮ್ ಟೇಬಲ್ ಮಾಡ್ಕೊಂಡಿರ್ತೀರ ಅಲ್ವಾ, ಈ ಟೈಮಲ್ಲಿ ಈ ಸಬ್ಜೆಕ್ಟ್ ಓದ್ತೀವಿ, ಈ ಟೈಮಲ್ಲಿ ಈ ಸಬ್ಜೆಕ್ಟ್ ಓದ್ತಿದ್ದೀವಿ ಅಂತ. ಸೊ ಅವಾಗ ಏನಾದರೂ ನಿಮಗೆ ನಿದ್ದೆ ಬರೋ ಥರ ಇದೆ, ಸಬ್ಜೆಕ್ಟ್ ನಮಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರೂ ನಿದ್ದೆ ಬರುತ್ತೆ, ಓಕೆನಾ. ಸೊ ಅವಾಗ ಏನು ಮಾಡ್ಬೋದು, ನಾವು ಸಬ್ಜೆಕ್ಟ್ ರೊಟೇಷನ್ ಮಾಡಬಹುದು. ಇವಾಗ ಯಾವುದು ಲ್ಯಾಂಗ್ವೇಜ್ ಯಾವುದೋ ಓದ್ತಿದ್ದೀವಿ, ಸೊ ಸ್ವಲ್ಪ ನಿದ್ದೆ ಬರೋ ಥರ ಇದೆ ಥಿಯರಿ ಸಬ್ಜೆಕ್ಟ್ ಅಂದಿದ ತಕ್ಷಣ ಮ್ಯಾಥ್ಸಿಗೆ ಶಿಫ್ಟ್ ಆಗಿ. ಸೊ ಮ್ಯಾಥ್ಸ್ ಅಂತ ಹೇಳಿದ್ರೆ ನಿಮ್ಮ ಬ್ರೈನ್ ಯೂಸ್ ಮಾಡಬೇಕು, ಕ್ಯಾಲ್ಕುಲೇಷನ್ಸ್ ಎಲ್ಲ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ನಿಮ್ಮ ಬ್ರೈನ್ ಸ್ವಲ್ಪ ಆ್ಯಕ್ಟಿವ್ ಆಗುತ್ತೆ, ಓ ನನಗೂ ಸ್ವಲ್ಪ ಕೆಲಸ ಬಂದಿದೆ ಅಂತ, ಓಕೆನಾ. ಸೊ ಸಬ್ಜೆಕ್ಟ್ ರೊಟೇಷನ್ ಕೂಡ ಮಾಡಬಹುದು. ನೈಟ್ ಸ್ಲೀಪ್ ಇದೆ ಅಲ್ವಾ, ಇದನ್ನು ಆವಾಗಲೇ ಹೇಳಿರೋ ಥರ ಇದು ನಾನ್ ನೆಗೋಷಿಯಬಲ್, ಇದರಲ್ಲಿ ಯಾವುದೇ ರೀತಿ ತಕರಾರಿಲ್ಲ. ನಿಮ್ಮ ನಿದ್ದೆ ಟೈಮ್ ಬಂದುಬಿಟ್ಟು ಪ್ರೀಷಿಯಸ್ ಮಕ್ಕಳ, ತುಂಬ ಮುಖ್ಯ. ಆರಾಮಾಗಿ ನೀವು 7ರಿಂದ 8 hour ಮಲಗಲೇಬೇಕು ಅಂತ ಹೇಳಿದ್ರೆ ಮಲಗಲೇಬೇಕು, ಓಕೆನಾ. ಸೊ ಒಂದು ಪರ್ಫೆಕ್ಟ್ ಟೈಮಿಂಗ್ ಮಾಡ್ಕೊಳ್ಳಿ. ಸೊ 10:30 to ನಾನು 6 ಮಲಗ್ತೀನಿ, ಅಥವಾ 10:30 to 6:30 ಮಲಗ್ತೀನಿ. ಅದೇ ಟೈಮಿಂಗನ್ನ ಡೈಲಿ ಪ್ರಾಕ್ಟೀಸ್ ಮಾಡೋದು ಒಳ್ಳೆಯದು ಮಕ್ಕಳ. ಇನ್ನು ಒಂದು ಕಂಡೀಷನ್ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಮಕ್ಕಳಿಗೆ ಓದ್ತಾ ಇರ್ತಾರೆ, ಮನಸ್ಸಲ್ಲಿ ಓದ್ತಿರ್ತಾರಲ್ವಾ, ಅವಾಗೇನಾಗುತ್ತೆ, ಅವಾಗಲೇ ನಿದ್ದೆ ಬರ್ತಿರುತ್ತೆ ಕೆಲವರಿಗೆ. ಸೊ ಆ ಟೈಮಲ್ಲಿ ಏನು ಮಾಡ್ಬೋದು ಅಂತ ಹೇಳಿದ್ರೆ, ನೀವು ಜೋರಾಗಿ ಓದೋದಕ್ಕೆ ಶುರು ಮಾಡಬೇಕು. ಸೊ ಜೋರಾಗಿ ಓದೋದಕ್ಕೆ ಶುರು ಮಾಡಿದ್ರೆ ಏನಾಗುತ್ತೆ, ನಮ್ಮ ಜಾ ಮೂಮೆಂಟ್ ಇದೆ ಅಲ್ವಾ, ಹಲ್ಲುಗಳ ಮೂಮೆಂಟ್ ಆಗ್ತಾ ಇದೆ. ಇವಾಗ ನಾನು ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ ಅಪ್ ಆ್ಯಂಡ್ ಡೌನ್, ಕೆಳಗೆ ಮೇಲೆ ಆಗ್ತಾ ಇದೆ ಅಲ್ವಾ ನಮ್ಮ ಬಾಯಿ, ಅದೇ ಥರ ನಿಮಗೂ ಕೂಡ ಆಗುತ್ತೆ. ಸೊ ಈ ಜಾ ಮೂಮೆಂಟ್ ಆಗ್ತಾ ಇದೆ ಅಂತ ಹೇಳಿದ್ರು ಆಕ್ಸಿಜನ್ ಎಂಟ್ರಿ ಆಗ್ತಾ ಇರುತ್ತೆ ನಿಮ್ಮ ಬಾಡಿಗೆ, ನೀವು ಕೂಡ ರಿಫ್ರೆಶನ್ ಅಪ್ ಆಗ್ತೀರಾ. ಸೊ ಮನಸ್ಸಲ್ಲಿ ಓದೋದನ್ನು ಅವಾಯ್ಡ್ ಮಾಡಿ ಜೋರಾಗಿ ಓದೋದನ್ನು ಅಭ್ಯಾಸ ಮಾಡ್ಕೊಳ್ಳಿ, ಓಕೆನಾ. ಓಕೆ, ನೆಕ್ಸ್ಟ್ ಇವಾಗ ಕೆಲವರಿಗೆ ಒಬ್ಬರೇ ಓದೋದು ಕಂಫರ್ಟಬಲ್ ಇಲ್ಲ, ಬಟ್ ಫ್ರೆಂಡ್ಸ್ ಜೊತೆ ಓದಿದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ. ಇವಾಗ ಒಬ್ಬರೇ ಓದ್ತಿದ್ದೀವಿ ಅಂತ ಹೇಳಿದ್ರೆ ಸ್ವಲ್ಪ ನಿದ್ದೆ ಬರುತ್ತೆ ಅನ್ನೋ ಕೇಸಸ್ ಇರುತ್ತೆ. ಕೆಲವು ಮಕ್ಕಳಿಗೆ ಅಲೋನ್ ಆಗಿ ಒಬ್ಬರೇ ಓದಿದ್ರೆ ಅರ್ಥ ಆಗುತ್ತೆ, ಫೈನ್ ಅಂತ ಇರುತ್ತೆ. ಸೊ ಅದು ಕೂಡ ಕಂಡೀಷನ್ ಇರುತ್ತೆ.
ನಿಮಗೆ ಒಬ್ಬರೇ ಓದೋದಕ್ಕಿಂತ ನೀವು ಫ್ರೆಂಡ್ಸ್ ಜೊತೆ ಓದಿದ್ರೆ ಬೆಟರ್ ಅಂತ ಫೀಲ್ ಆದರೆ ನೀವು ಇದನ್ನು ಕೂಡ ನಿಮ್ಮ ಫ್ರೆಂಡ್ಸ್ ಜೊತೆ ಟ್ರೈ ಮಾಡ್ಬೋದು. ಸೊ ಗ್ರೂಪಲ್ಲಿ ಓದಿದ್ರೆ ಡಿಸ್ಕಷನ್ ಆಗುತ್ತೆ, ಜಾಸ್ತಿ ಓದ್ತೀವಿ ಅನ್ನೋರ್ಗೂ ಫಾಲೋ ಅಪ್ ಮಾಡ್ಬೋದು. ಇಲ್ಲ ಮ್ಯಾಮ್ ನಾವು ಫ್ರೆಂಡ್ಸ್ ಜೊತೆ ಇದ್ದರೆ ಬರೀ ಚಿಟ್ ಆಗುತ್ತೆ ಮ್ಯಾಮ್, ಓದೋದೊಂದು ಬಿಟ್ಬಿಟ್ಟು ಇನ್ನೆಲ್ಲ ಕೆಲಸ ಮಾಡ್ತೀವಿ ಅಂದರೆ ಅಂಥವರು ಇದನ್ನು ಅವಾಯ್ಡ್ ಮಾಡಿ. ಯಾವ ಮಕ್ಕಳಿಗೆ ಫ್ರೆಂಡ್ಸ್ ಜೊತೆ ಇದ್ದು ಎಕ್ಸ್ಪ್ಲೈನ್ ಮಾಡಿದ್ರೆ, ಅವ್ರು ಹೇಳ್ಕೊಟ್ರೆ ಈಸಿಯಾಗಿ ಕಲಿತೀವಿ ಅನ್ನೋ ಮಕ್ಕಳು ಮಾತ್ರ ಇದನ್ನು ಫಾಲೋ ಮಾಡಿ. ಓಕೆನಾ? ಸೊ ನೆಕ್ಸ್ಟ್ ಇವಾಗ ಅಂತ ಹೇಳಿದ್ರೆ ಡೈಲಿ ಗೋಲ್ ಸೆಟ್ಟಿಂಗ್ ಇರಬೇಕು. ನೀವು ಟೈಮ್ ಟೇಬಲ್ ಮಾಡ್ಕೊಂಡಿದ್ರೆ ಫೈನ್, ಅದ್ರ ಬಗ್ಗೆ ಏನು ಬೇಜಾರಿಲ್ಲ. ಕೆಲವು ಮಕ್ಕಳು ಹೇಗೆ ಟೈಮ್ ಟೇಬಲ್ ಮಾಡಿರಲ್ಲ, ಪರ್ಫೆಕ್ಟ್ ಗೋಲ್ಸ್ ಅಂತ ಇರುತ್ತೆ. ಸೊ ಈ ದಿನ ನಾನು ಈ ಚಾಪ್ಟರ್ ಓದ್ತೀನಿ ಅಥವಾ ಈ ಟಾಪಿಕ್ ಓದ್ತಾ ಇದ್ದೀನಿ ಅಂತ. ಸೊ ನೀವು ನಿಮ್ಮ ಟೈಮ್ ಟೇಬಲನ್ನು ಫಾಲೋ ಅಪ್ ಮಾಡ್ತಾ ಇದ್ರೆ ರೆಗ್ಯುಲರ್ ಆಗಿ, ಅಥವಾ ನಿಮ್ಮ ಗೋಲ್ಸ್ ಗುರಿಗಳೇನಿರುತ್ತೆ ಅದನ್ನು ನೀವು ಡೈಲಿ ಫಾಲೋ ಅಪ್ ಮಾಡ್ತಾ ಇದ್ದು ಏನು ಅಂದ್ಕೊಂಡಿರ್ತೀರ ಈ ದಿನದಲ್ಲಿ ಇಷ್ಟನ್ನ ಮುಗಿಸ್ಬೇಕು ಅಂತ. ಸೊ ಆವಾಗ ನೀವು ಮುಗಿಸಿದ್ರೆ ನಿಮಗೆ ಖುಷಿ ಆಗ್ತಾ ಇರುತ್ತೆ, ಮನಸ್ಸಲ್ಲಿ ಏನೋ ಒಂಥರ ಸಮಾಧಾನ ಇರುತ್ತೆ ಅಲ್ವಾ. ಆವಾಗ ಆ ಥರ ಸಮಾಧಾನ ಖುಷಿ ಆಗ್ತಿದೆ ಅಂತ ಹೇಳಿದ್ರೆ ನಿಮ್ಮ ಬ್ರೈನ್ ಇನ್ನೂ ಒಂದು ಹ್ಯಾಪಿ ಹಾರ್ಮೋನನ್ನು, ಯಾವುದು ಹ್ಯಾಪಿ ಹಾರ್ಮೋನ್ ಅಂತ ಹೇಳಿದ್ರೆ ನಮ್ಮ ಡೋಪಮೈನನ್ನು ಏನು ಸೆಕ್ರೀಟ್ ಮಾಡ್ತಾ ಇರುತ್ತೆ, ಉತ್ಪತ್ತಿ ಮಾಡ್ತಾ ಇರುತ್ತೆ. ಸೊ ಅದು ನಿಮಗೆ ಖುಷಿಯನ್ನು ಕೊಡ್ತಾ ಇರುತ್ತೆ. ಸೊ ಈ ಥರ ಚಿಕ್ಕ ಪುಟ್ಟ ಖುಷಿನ ಎಂಜಾಯ್ ಮಾಡಿ. ಆಮೇಲೆ ಹ್ಯಾಪಿ ಹಾರ್ಮೋನ್ ಸಿಕ್ಕಾಪಟ್ಟೆ ಇದ್ದರೆ ನೀವು ಓದೋದೇ ಇಲ್ಲ. ಓಕೆನಾ? ಆಲ್ರೆಡಿ ಮನಸ್ಸಿಗೆ ಖುಷಿ ಆಗಿಬಿಟ್ಟಿದೆ, ಓದೋದೇನು ಬೇಡ ಅಂತೀರ. ಸೊ ಡೋಪಮೈನ್ ಲಿಮಿಟ್ ಆಗಿದ್ದರೆ ಎಲ್ಲದೂ ಒಳ್ಳೆಯದು ಅಲ್ವಾ. ಓಕೆ, ಸೊ ನೀವು ಏನು ಚಿಕ್ಕ ಪುಟ್ಟ ಏನು ಅಚೀವ್ ಮಾಡ್ತೀರಾ ಅದನ್ನು ಕೂಡ ಏನು ಸೆಲೆಬ್ರೇಟ್ ಮಾಡಿ ಅಂತ ಹೇಳ್ಬೋದು. ಹೇಗೆ ಸೆಲೆಬ್ರೇಟ್ ಮಾಡಿ ಅಂದರೆ ಪಾರ್ಟಿ ಮಾಡಿ ಅಂತಲ್ಲ, ನೀವು ಖುಷಿ ಆಗಲಿ ಅಥವಾ ನಿಮ್ಮ ಪೇರೆಂಟ್ಸ್ ಜೊತೆ ಅಥವಾ ಟೀಚರ್ಸ್ ಜೊತೆ ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆ, ಸೊ ನಾನಿಷ್ಟು ಕಂಪ್ಲೀಟ್ ಮಾಡಿದ್ದೀನಿ, ನನಗೆ ಖುಷಿ ಆಗ್ತಿದೆ ಅಂತ ಚಿಕ್ಕದಾಗಿ ಹೇಳ್ಕೊಬೋದು ಅಂತ ಅಷ್ಟೇ. ಓಕೆನಾ? ನಿಮಗೆ ನೀವು ಶಬಾಷ್ ಅಂತ ಹೇಳ್ಕೊಳ್ಳಿ ಅಂತ. ಓಕೆನಾ? ಸೊ ನಾನು ನಿಮ್ಮ ನಿದ್ದೆನ ಅವಾಯ್ಡ್ ಮಾಡೋದಕ್ಕೆ ಕೆಲವು ಕೀ ಟಿಪ್ಸ್ಗಳನ್ನು ಕೊಟ್ಟಿದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಅಂತ ಹೇಳಿದ್ರೆ, ನಿಮ್ಮ ಯಾವಾಗ್ಲೂ ಬಾಡಿ ಹೈಡ್ರೇಟ್ ಆಗಿರಬೇಕು, ಡಿಹೈಡ್ರೇಟ್ ಆಗಿರಬಾರ್ದು. ಲೈಟಾಗಿ ಫುಡ್ ತಿನ್ನಬೇಕು ಓದೋದು ಕೂರೋದಕ್ಕಿಂತ ಮುಂಚೆ. ನಿದ್ದೆ ಬರ್ತಿದೆ ಅಂತ ಹೇಳಿದ್ರೆ ಆ ಜಾಗದಿಂದ ಹೋಗಬೇಕು, ಒಂದು ವಾಕ್ ಮಾಡಬೇಕು, ಬಾಡಿ ಸ್ಟ್ರೆಚ್ ಮಾಡಬೇಕು. ಓಕೆನಾ? ಈ ಥರ ಎಲ್ಲ ಕೀ ಟಿಪ್ಸ್ ನಿಮಗೆ ಕೊಟ್ಟಿದ್ದೀನಿ. ಸೊ ಇದೇ ಥರ ನಿಮಗೆ ಇನ್ನಷ್ಟು ಕೀ ಟಿಪ್ಸ್ಗಳು ಬೇಕು, ಏನೆಲ್ಲ ನಿಮಗೆ ಕಷ್ಟ ಆಗ್ತಿದೆ ಓದುವಾಗ ಅಂತ ಹೇಳಿದ್ರೆ. ಕೆಲವು ಮಕ್ಕಳಿಗೆ ಮ್ಯಾಮ್ ಹೋಮ್ವರ್ಕ್ಗೆ ಸಿಕ್ಕಾಪಡೆ ಕೊಡ್ತಿದ್ದಾರೆ, ನೋಟ್ಸ್ ಸಿಕ್ಕಾಪಡೆ ಬರೆಯೋದಿರುತ್ತೆ ಮ್ಯಾಮ್, ಟೈಮ್ ಹೇಗೆ ಮ್ಯಾನೇಜ್ ಮಾಡೋದು ಮ್ಯಾಮ್, ಕಷ್ಟ ಆಗ್ತಿದೆ ಅಂತ ಹೇಳಿದ್ರು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅವಾಗ ನಾನು ನಿಮ್ಮ ಏನೆಲ್ಲ ಕಷ್ಟ ಆಗ್ತಿದೆ ನಿಮಗೆ ಅದಕ್ಕೆ ಸಲ್ಯೂಷನ್ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಸೊ ಮರೀದೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು. ಓಕೆನಾ? ಸೊ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಮಕ್ಕಳ.